ಆ್ಯಂಡ್ ಬಂದೂಕಲ್ಲಿ 6 ಚೇಂಬರ್ಗಳಿರುತ್ತೆ ರಿವಾಲ್ವರ್ಸಲ್ಲಿ. ನಮ್ಮ ಸಿನಿಮಾಲಿ 5 ಚೇಂಬರ್ ಇರುವಂಥ ಒಂದು ಗನ್ ಯೂಸ್ ಮಾಡಿರ್ತೀವಿ. ಆ ಗನ್ ಎಲ್ಲ ಕ್ಯಾರೆಕ್ಟರ್ಗೂ ಒಂದು ಸಾಕ್ಷಿ ಆಗಿರುತ್ತೆ. ಆ ಒಂದು ಐಡಿಯಾಗೋಸ್ಕರ ಬಂದೂಕ್ ಅಂತ ಹೇಳ್ತಿತ್ತು. ಸರ್ ಇದರಲ್ಲಿ ತುಂಬ ಲೇಯರ್ಸ್ ಇದೆ. ಈಗಲೇ ಅದನ್ನ ನಿಮಗೆ ಎಲ್ಲ ಹೇಳ್ಕೊಟ್ರೆ ಅದೊಂದು ಚಿಕ್ಕ ಚಿಕ್ಕ ಗ್ಲಿಮ್ಸಸ್. ಐಡಿಯಾ ಅಂತ ಬಂದರೆ ಒಂದೂರಲ್ಲಿ ಒಂದು ಸೀರೀಸ್ ಆಫ್ ಕ್ರೈಮ್ಸ್ ನಡೀತಾ ಇರುತ್ತೆ. ಕೊಲೆ ಮಾಡಿ ಮೂಟೆ ಕಟ್ಟಿ ನೀರಿಗೆ ಹಾಕ್ತಾ ಇರ್ತಾನೆ ಕೊಲೆಗಾರ. ಹಾಗೆ ಡಿಪಾರ್ಟ್ಮೆಂಟ್ಗೂ ಚಾಲೆಂಜ್ ಮಾಡ್ತಾ ಇರ್ತಾನೆ, ಆದರೆ ನನ್ನ ಹಿಡೀರಿ ಅನ್ನೋ ಥರದ್ದು. ಆ ಒಂದು ಐಡಿಯಾಲಿ ಸುತ್ತಂತ ಒಂದು ಕ್ಯಾರೆಕ್ಟರ್ಸ್ಗಳೆಲ್ಲ ಕೆಲವೊಂದಿರುತ್ತೆ. ಹೆಣ ಹುಡ್ಕೋವಂಥ ಕ್ಯಾರೆಕ್ಟರ್ಸ್ ಆಗಲಿ, ಒಂದು ಪ್ಯೂರ್ ಲವ್ ಸ್ಟೋರಿ ಒಂದಿರುತ್ತೆ ಆ ಕಥೆಯಲ್ಲೇ. ಹಾಗೆ ಒಂದು ಇನ್ವೆಸ್ಟಿಗೇಷನ್ಸ್, ಕೆಲವೊಂದು ಇನ್ವೆಸ್ಟಿಗೇಷನ್ಸ್ ಸೀನ್ಸ್ ಎಲ್ಲ ನಡೀತಾ ಇರುತ್ತೆ. ಆ್ಯಂಡ್ ಇವರೆಲ್ಲದಕ್ಕೂ ಆ ಕೊಲೆಗಿರೋ ಕಾರಣಗಳೇನು ಅನ್ನೋದೇ ಒಂದು ಐಡಿಯಾ. ಇದು ನನ್ನ ಮೊದಲನೇ ಸಿನಿಮಾ, ಎಲ್ಲೂ ವರ್ಕ್ ಮಾಡಿಲ್ಲ. ಇದೆ ನನ್ನ ಮೊದಲನೇ ಸಿನಿಮಾ. ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ಕೊಂಡು ಮಾಡ್ತಾ ಇದ್ದಂತ ಇದೆ ನನ್ನ ಮೊದಲನೇ ಸಿನಿಮಾ. ಲಕ್ಷ್ಮಿ ಮಹೇಶ್ ಅವರು ಸುಮಾರು ವರ್ಷಗಳ ಹಿಂದೆ ನನಗೆ ಹೇಳಿದಾಗ ಎಷ್ಟು ಪ್ಯೂರಿಟಿ ಇತ್ತು, ಈ ಕ್ಯಾರೆಕ್ಟರ್ ನಾನು ಮಾಡಲೇಬೇಕು ಅಂತ ನನಗನ್ನಿಸ್ತು. ಸೊ ಶಿ ಇಸ್ ವೆರಿ ಇನ್ನಸೆಂಟ್, ತುಂಬ ಪ್ಯೂರ್ ಇರ್ತಾರೆ. ಈಗ ನೋಡ್ತೀರ ಅಲ್ವಾ, ವಿಲೇಜಸಲ್ಲಿ ಕಾಲೇಜ್ ಹೋಗೋದು, ಅವ್ರ ಕೆಲಸ ಅವ್ರು ನೋಡ್ಕೊಳ್ಳೋದು, ಆ ಥರ ವೆರಿ ಇನ್ನಸೆಂಟ್ ಗರ್ಲ್. ಬಟ್ ಸ್ವಲ್ಪ ವಿಷಯಗಳು ಆಗುತ್ತೆ ಅವ್ರಿಗೆ, ಸ್ವಲ್ಪ ಇನ್ಸಿಡೆಂಟ್ಸ್ ಆಗುತ್ತೆ, ಅದರಿಂದ ಅವ್ರ ಲೈಫ್ ಟೋಟಲಿ ಚೇಂಜ್ ಆಗುತ್ತೆ. ಅದು ಏನು ಅಂತ ನೀವು ಥಿಯೇಟರ್ ಬಂದು ನೋಡಿ. ಬಟ್ ಐ ಜಸ್ಟ್ ಲವ್ ದ ಕ್ಯಾರೆಕ್ಟರ್. ಲಕ್ಷ್ಮಿ ಅನ್ನೋ ಕ್ಯಾರೆಕ್ಟರ್ ನನಗೆ ಗೊತ್ತು, ನನ್ನ ಕರಿಯರ್ ಎಲ್ಲಿ ಹೋದರೂ ಇದು ತುಂಬ ಸ್ಪೆಷಲ್ ಇರುತ್ತೆ. ಸೊ ಐ ಜಸ್ಟ್ ಹ್ಯಾವ್ ಟು ಥ್ಯಾಂಕ್ ಮಹೇಶ್ ಆ್ಯಂಡ್ ಪಾರ್ಥ ಸರ್ ಫಾರ್ ದ್ಯಾಟ್ ಇನ್ಕ್ರೆಡಿಬಲ್ ಆಪರ್ಚುನಿಟಿ. ನೋ, ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಸೊ ನಾನು ಆ್ಯಕ್ಚುಲಿ ಚಿಕ್ಕವಳಿದ್ದಾಗಿಂದ ಆ್ಯಕ್ಟರ್ ಆಗಬೇಕಂತಾನೆ ಇದ್ದದ್ದು. ಬಟ್ ನನಗೆ ಟೀಮ್ ಹೇಗೆ ಸಿಕ್ಕಿದ್ರು ಅಂದರೆ ಪಾರ್ಥ ಅವರು ನನ್ನ ಜಿಮ್ಮಲ್ಲಿ ನೋಡಿದ್ರು. ಆ್ಯಂಡ್ ಅವ್ರಿಗೆ ಅನಿಸ್ತು ಈ ಪಾತ್ರಕ್ಕೆ ಇವರು ಕರೆಕ್ಟಾಗಿ ಸೆಟ್ ಆಗ್ತಾರೆ ಅಂತ. ಸೊ ಹಂಗೆ ಬಂದು ಅಪ್ರೋಚ್ ಆದರು. ಆ ಥರ ನಾನು ಟೀಮ್ನ ಮೀಟ್ ಮಾಡಿದೆ. ಅಂದ್ರೆ ಪಾತ್ರಕ್ಕೆ ನೀವು ಕರೆಕ್ಟ್ ಆಗಿರ್ತೀರಾ, ಟೆಸ್ಟ್ ಮಾಡ್ಬೋದಾ ನಿಮ್ಮನ್ನ ಅಂತ ಕೇಳಿದ್ರು. ಮತ್ತೆ ನಾವು ಸುಮಾರು ಲುಕ್ ಟೆಸ್ಟ್ ಎಲ್ಲ ಮಾಡಿದ್ವಿ, ಅದರಲ್ಲೆಲ್ಲ ಸೆಟ್ ಆಯ್ತು ಅಂತ. ಅದಾದ್ಮೇಲೆ ಆಕ್ಷನ್ ಇಲ್ಲ ಇಲ್ಲ ಆ ಥರ ಇಲ್ಲ. ಐ ವಿಶ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಮಾನಸ್ ಅವರೇ. ದೀಪಕ್ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಪ್ರೆಸ್ ಮತ್ತು ಮೀಡಿಯಾ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬಂದೂಕ್ ಹೇಗೆ ಸಿಕ್ತು ಅಂದರೆ, ಫಸ್ಟು ನನ್ನ ಮಾಸ್ಟ್ರು ಚಾಮರಾಜ್ ಮಾಸ್ಟ್ರು ಇಲ್ಲಿ ಬಂದಿದ್ದಾರೆ. ಅವ್ರ ಮುಖಾಂತರ ನನಗೆ ಈ ಒಂದು ಆಫರ್ ಸಿಕ್ತು. ಸೊ ಅವ್ರ ಗರಡಿಲೇ ನಾನು ಬೆಳೆದಿದ್ದು. ಅಂದರೆ ಸುಮಾರು ಎಷ್ಟೊಂದು ವರ್ಷದಿಂದ ನನ್ನನ್ನು ನೋಡ್ಕೊಂಡು ಒಂದು ಡ್ಯಾನ್ಸ್ ಆಗಲಿ ಫೈಟ್ ಆಗಲಿ ಎಲ್ಲ ಅವ್ರ ಮುಖಾಂತರನೇ ನಾನು ರೆಡಿ ಆಗ್ತಾ ಇದ್ದಿದ್ದು. ಸೊ ಒಂದಿನ ಹಿಂಗೆ ಈ ಥರದೊಂದು ವಿಶ್ವ ಅನ್ನೋ ಒಂದು ಕ್ಯಾರೆಕ್ಟರ್ನ ಹುಡುಕ್ತಾ ಇದ್ದಾರೆ ಅನ್ನೋ ಒಂದು ಅವರು ಹುಡುಕಾಟದಲ್ಲಿ ಇರಬೇಕಾದ್ರೆ ಮಾಸ್ಟರ್ ಕಾಲ್ ಮಾಡ್ತಾರೆ. ಸರ್, ಈ ಒಂದು ಏಜ್ ಕ್ಯಾಟಗರಿಯಲ್ಲಿ ಒಂದು ಹುಡುಗನ ಹುಡುಕ್ತಾ ಇದ್ದೀವಿ ಅಂತ, ಒಂದು ಫ್ರೆಶ್ ಫೇಸ್ ಬೇಕು ಅಂತಾನೆ. ಆ ಟೈಮಲ್ಲಿ ಮಾಸ್ಟರ್ ನನ್ನ ಫೋಟೋಸ್ ಎಲ್ಲ ಕಳಿಸ್ಕೊಟ್ಟು ಇವ್ರು ಡೈರೆಕ್ಟ್ರು ಮಹೇಶನ ಮತ್ತು ಪ್ರೊಡ್ಯೂಸರು ಮತ್ತು ಅಸೋಸಿಯೇಟ್ ಶ್ರೇಯಸ್ ಅವರು ಎಲ್ಲರೂ ಬಂದರು. ಸೊ ಕ್ಯಾರೆಕ್ಟರ್ಗೆ ಆ್ಯಪ್ಟ್ ಆಗಿರ್ತೀನಿ ಅಂತ ಚೂಸ್ ಮಾಡಿದ್ರು. ಆಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ, ಇವ್ರು ಫಸ್ಟ್ ಟೈಮು ನನಗೆ ಸ್ಟೋರಿ ನಾರೇಟ್ ಮಾಡಿ ಒಂದು ಶೋರಿಲ್ ರೆಡಿ ಮಾಡ್ಕೊಂಡು ಬಂದಿದ್ರು. ಆ ಕಟ್ಸಲ್ಲೇ ಈ ಟೀಮ್ ತುಂಬ ಪ್ರಾಮಿಸಿಂಗ್ ಆಗಿದೆ. ಇವನ್ ವರ್ಕ್ ಮಾಡಿದ್ರೆ ನಮಗೂ ಕೂಡ ಒಂದೊಳ್ಳೆ ಫ್ಯೂಚರ್ ಇರುತ್ತೆ ಅಂತ ಅನಿಸ್ತು. ಆಮೇಲೆ ಇವ್ರ ಟೈಪ್ ಆಫ್ ವಿಷನ್ ಜೊತೆ ಮತ್ತು ಈ ಟೀಮ್ ಜೊತೆ ವರ್ಕ್ ಮಾಡೋಕ್ಕೆ ನಂಗೆ ತುಂಬ ಖುಷಿ ಇತ್ತು. ಸೊ ಹೋಪ್ಫುಲಿ ಆಗಿದೆ. ಸೊ ನೆಕ್ಸ್ಟ್ ವೀಕ್, ಸೊ ಈ ವೀಕ್ ರಿಲೀಸ್ಗೆ ರೆಡಿ ಇದೆ. ಸೊ ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು. ಸೊ ನಾವೆಲ್ಲ ಟ್ರೈಲರ್ ನೋಡ್ತಿದ್ದಂಗೆ ನಾವು ಆಶ್ರಮದಲ್ಲಿರ್ತೀವಿ. ಸೊ ಅಲ್ಲಿ ಈ ಕ್ರೈಮ್ಸ್ ಜೊತೆ ನಮ್ಮದೊಂದು ಒಂದು ಚಿಕ್ಕ ಹೇಳ್ದಂಗೆ ಒಂದು ಕ್ಯೂಟ್ ಲವ್ ಸ್ಟೋರಿ ನಡೀತಾ ಇರುತ್ತೆ. ಸೊ ಆ ಕ್ಯೂಟ್ ಲವ್ ಸ್ಟೋರಿ ಮತ್ತು ಈ ಮೂವಿಲಿ ಯಾಕೆ ಆ ಕ್ಯೂಟ್ ಲವ್ ಸ್ಟೋರಿ ನಡೀತಿದೆ ಅನ್ನೋದೆಲ್ಲ ಒಂದು ಮೂವಿಲಿ ನೋಡಬೇಕಾಗುತ್ತೆ. ಸರ್ ತುಂಬ ಹೆಲ್ಪ್ ಆಯಿತು. ಬಟ್ ಏನಂದರೆ ನನಗಿಂತ ಮುಖ್ಯವಾಗಿ ಇವ್ರಿಗೆ ಹೆಲ್ಪ್ ಆಗಿದೆ. ಯಾಕಂದರೆ ಫೈಟು ಡ್ಯಾನ್ಸ್ ಎಲ್ಲ ಆಲ್ಮೋಸ್ಟ್ ಇವ್ರುಗಳು ಮಾಡ್ಕೊಂಡಿದ್ದಾರೆ. ನಮ್ದು ಏನಾದರೂ ಒಂದು ಕ್ಯೂಟ್ ಲವ್ ಸ್ಟೋರಿ ಹೋಗ್ತಾರೆ.
ಸೊ ಮಾಸ್ಟ್ರು ಟ್ರೈನ್ ಮಾಡಿರೋದ್ರಿಂದ ತುಂಬ ಹೆಲ್ಪ್ ಆಗಿದೆ ಸರ್. ಚಿಕ್ಕ ವಯಸ್ಸಿಂದ ನಾನು ಡ್ಯಾನ್ಸರಾಗಿ ಮಾಡ್ತಾ ಬರ್ತಾ ಇದ್ದೆ. ಎಷ್ಟೊಂದು ಹೀರೋಯಿನ್ಸ್ ಜೊತೆ ಹಿಂದೆಲ್ಲ ಬ್ಯಾಕ್ಗ್ರೌಂಡ್ ಡ್ಯಾನ್ಸರಾಗಿ ಮಕ್ಕಳಾಗೆಲ್ಲ ನಾನು ಡ್ಯಾನ್ಸ್ ಮಾಡಿದ್ದೆ. ಸೊ ಈ ಟೀಮ್ ಜೊತೆ ಒಂದು ಕ್ಯಾಮ್ರಾ ಫೇಸ್ ಮಾಡಿ ನಾನೇ ಒಂದು ಲೀಡ್ ಆಗಿದ್ದಾಗ ತುಂಬ ಹೆಲ್ಪ್ಫುಲ್ ಆಯ್ತು ಸರ್ ಅಂತ ಹೇಳ್ಬೋದು. ಎಲ್ಲದೂ ಇದೆ, ಅದನ್ನೇ ಮತ್ತೆ ಹೇಳೋದಕ್ಕಿಂತ ಔಟ್ ಆಫ್ ದಟ್ ಏನಂತ ಹೇಳಿದ್ರೆ, ಒಂದು ಈಗ ಟೆಕ್ನಿಷಿಯನ್ ಆ್ಯಸ್ ಅ ಟೆಕ್ನಿಷಿಯನ್ ನನಗೇನೆ, ಸೊ ನಾನೊಂದು ಫೋಕ್ ಲೋರ್ನ ಬಳಸ್ಕೊಂಡು ಜಾಸ್ತಿ ಮ್ಯೂಸಿಕ್ ಮಾಡೋಂಥದ್ದು ನನ್ನ ಇಷ್ಟ. ಹಾಗೆ ಕಮಿಂಗ್ ಟು ದಿಸ್ ಪಾಯಿಂಟ್, ನಮ್ಮ ಮಹೇಶ್ ಅವ್ರು ಮೀಟ್ ಆದಾಗ ಇದನ್ನು ತೋರಿಸಿದಾಗ ಅದನ್ನು ಸುಮಾರು ಮಾತುಕತೆ ಏನೇನು ಆಗಬೇಕು, ಹೇಗೆ ಆಗಬೇಕು ಅಂಥೇಳಿ ಸುಮಾರು ದಿನಗಳ ನಂತರ ಇದನ್ನು ಒಪ್ಕೊಂಡಾದ್ಮೇಲೆ ಹೀಗೆ ಮಾಡೋಣ ಅಂಥೇಳಿ 1 ವರ್ಷದ ಹಿಂದೆ. ಸೊ ಇಟ್ಸ್ ಅ ಲಾಂಗ್ ಜರ್ನಿ. ಆ್ಯಂಡ್ ಮಾಡುವಾಗಲೂ ಕೂಡ ಪ್ರತಿಯೊಂದು ಎಳೆಯಾಗಿ ಏನು ಅವ್ರನ್ನ ಅದನ್ನು ಬಿಟ್ಕೊಟ್ಟಿದ್ದಾರೆ, ಅದನ್ನು ಎಂಡ್ ತನಕ ಹೇಗೆ ಅದನ್ನು ನಮ್ಮ ಹಿಡಿದಿಟ್ಕೊಳ್ಳುತ್ತೆ ಅಂದರೆ ಖಂಡಿತವಾಗ್ಲೂ ಹಿಡಿದಿಟ್ಕೊಳ್ಳುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ಹೇಳ್ತಾರೆ ಅಂತ ಹೇಳಿ ನಾನು ಇದನ್ನು ಹೇಳ್ತಾ ಇಲ್ಲ. ಆ್ಯಸ್ ಅ ಟೆಕ್ನಿಷಿಯನ್ ನಿನ್ನೆ ಕೂಡ ನಾವು ಅದನ್ನು ನಮ್ಮ DTS ಪ್ರೊಸೀಜರ್ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಸೊ ಥಿಯೇಟ್ರಲ್ಲಿ ಹೇಗೆ ಕೇಳಿಸ್ಬೇಕು, ಅದು ಪ್ರತಿ ಸರಿನೂ ನಾವು ಮಾಡಿದಾಗಲೂ ಕೂಡ ಅದೊಂದು ಹೊಸ ರೀತಿಯಾದಂಥ ಅನುಭವ ಆಗ್ತಾ ಇದೆ. ಇದನ್ನು ಎಲ್ಲರೂ ಕೂಡ ಥಿಯೇಟ್ರಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಯಾರು ಕೂಡ OTTಲಿ ಬರಲಿ ಅಥವಾ ಇನ್ನೊಂದು ಯಾವುದೋ ಒಂದು ಪ್ಲಾಟ್ಫಾರ್ಮಲ್ಲಿ ಬರಲಿ ಆಮೇಲೆ ನೋಡೋಣ, ಇನ್ನೊಬ್ಬರು ಕೇಳಾದ್ಮೇಲೆ ನೋಡೋಣ ಅನ್ನೋಕ್ಕಿಂತ ಫಸ್ಟ್ 3 ಡೇಸಲ್ಲೇ ನೀವೆಲ್ಲರೂ ಇದನ್ನು ನೋಡಿಕೊಂಡ್ರೆ, ಟೆಕ್ನಿಷಿಯನ್ ಆಗಿ ನಾವು ಏನೇನು ಮಾಡಿದ್ವಿ ಎಲ್ಲರಿಗೂ ಗೊತ್ತಿರ್ತೇವೆ. 4-5 ಸಾಂಗ್ ಇಟ್ಟೇ ಇರ್ತೀವಿ. ಓಕೆ, ಸಿಚುವೇಶನಿಗೆ ಬೇಕಾದಂಥದ್ದು ಎಲ್ಲ ರೀತಿಯಾದಂಥ ಬೇಕಾದಂಥ ಲೈವ್ ಇನ್ಸ್ಟ್ರೂಮೆಂಟ್ಸ್ಗಳಿರ್ಬೋದು, ಅದನ್ನೆಲ್ಲ ಬಳಸ್ತೀವಿ. ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವು ಏನೇ ಒಂದು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಜನರಿಗೆ ತಲುಪೋದು ಈಗ ಮುಖ್ಯ ಆಗಿದೆ. ನಾವು ಇಷ್ಟು ದಿನದಿಂದ ಯಾವುದೇ ರೀತಿಯಾದಂಥ, ದಿಸ್ ಇಸ್ ಆಲ್ಸೋ ಮೈ ಹೋಮ್ ಟೀಮ್ ಥರ ಇದು. ಸೊ ಇದೇನಂತ ಹೇಳಿದ್ರೆ, ಯಾವುದೇ ಆದಂಥ ನಾವು ಪ್ರಮೋಷನಲ್ ಆಕ್ಟಿವಿಟೀಸ್ ಅಂತ ಏನಿದೆ ಅದನ್ನೆಲ್ಲೂ ಮಾಡ್ಕೊಂಡು ಬಂದಿಲ್ಲ. ಇನ್ ಟರ್ಮ್ಸ್ ಆಫ್ ತುಂಬ ಆಡಂಬರದ ಪ್ರಮೋಷನಲ್ ಆಕ್ಟಿವಿಟಿ ನಮ್ಮ ಕಡೆಯಿಂದ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದುವರೆಗೂ ನಾವು ರಿವಿಷನ್ಸ್ನ ಬೇರೆ ಬೇರೆ ಕೆಲಸಗಳಲ್ಲಿ ಇದ್ವಿ. ಅದು ಒಂದು ಪ್ಲಾನಿಂಗ್ ಅದು ಕೂಡ ಇರಬಹುದು. ಎಟ್ ದ ಸೇಮ್ ಟೈಮ್ ಈಗ ಆಗ್ತಿರುವಂಥ ಈ ಪ್ರಚಲಿತ ಇದರಲ್ಲಿ ಏನು ನಡೀತಿದೆ ದಿನಗಳಲ್ಲಿ, ಹೇಗೆ ಆಗ್ತಿದೆ ಜನರನ್ನು ತಲುಪೋದು ತುಂಬ ಅಂದರೆ ತುಂಬ ಕಷ್ಟ. ಅಂದರೆ ಚೆನ್ನಾಗಿದೆಯೋ ಇಲ್ಲೋ ಅಂತ ಹೇಳೋಕ್ಕಾದ್ರೂ ಥಿಯೇಟ್ರಿಗೆ ಬರಬೇಕು ಜನ ಫಸ್ಟು. ಸೊ ಆದ್ರಿಂದ ರಿಕ್ವೆಸ್ಟ್ ಮಾಡ್ತಿರೋದೇನು, ನಾನು ಮ್ಯೂಸಿಕ್ ಡೈರೆಕ್ಟರ್ ಹೌದು, ಆದರೆ ಮಾರ್ಕೆಟಿಂಗ್ ಸೇಲ್ಸ್ ಆ ಥರ ಅಲ್ಲ. ಬಟ್ ಆದರೆ ನನಗೆ ಈ ಪ್ರಾಜೆಕ್ಟ್ ಮೇಲ್ಗಡೆ ತುಂಬ ಹೋಪ್ಸ್ ಇದೆ. ಆ್ಯಂಡ್ ದೆನ್ ಹಂಗೆ ನನ್ನ ಪಾಡಿಗೆ ನಾನು ಕರಿಯರ್ ಓಕೆ ಎಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ನಾನು ಐ ವಾಸ್ ಸರ್ಚಿಂಗ್ ಫಾರ್ ಆಪರ್ಚುನಿಟೀಸ್. ಬಟ್ ಅವಾಗ ನಾನು ಅಡ್ವರ್ಟೈಸಿಂಗಲ್ಲಿ ಇಳಿದಿದ್ದೆ, ನಾನು ಜಾಸ್ತಿ ಆ್ಯಡ್ಸ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಅವಾಗ ನಾನು 2020 ಡ್ಯೂರಿಂಗ್ ಲಾಕ್ಡೌನ್ ಟೈಮಲ್ಲಿ ನನಗೆ ಮಹೇಶ್ ಬಂದ್ಬಿಟ್ಟು ಈ ಥರ ಒಂದು ಕತೆ ಹೇಳಿದ್ರು. ಥ್ರೂ ಅ ಫ್ರೆಂಡ್, ಲೈಕ್ ಒಂದು ಫ್ರೆಂಡ್ ರೆಫರಲಿಂದ ಈ ಥರ ಒಬ್ಬರಿದ್ದಾರೆ. ಅವಾಗ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ದೆ. ಶಾರ್ಟ್ ಫಿಲ್ಮ್ಸಲ್ಲಿ ನಂಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಸಿನಿಮಾಟೋಗ್ರಫಿ ಮೇಲೆ. ಆ್ಯಂಡ್ ಮೋರ್ ಓವರ್ ಅವ್ರು ಬಂದ್ಬಿಟ್ಟು ಯಾರು ಇದು ಮಾಡಿದ್ದು ಅಂತ ಒಬ್ಬರು ಶಾರ್ಟ್ ಫಿಲ್ಮ್ ಮುಖಾಂತರ ಆ ಡೈರೆಕ್ಟರ್ ಬಂದ್ಬಿಟ್ಟು ಇವ್ರು ರೆಫರ್ ಮಾಡಿದ್ರು. ಆ್ಯಂಡ್ ದೆನ್ ಇವ್ರು ಬಂದು ಕತೆ ಹೇಳಿದಾಗ ಫಸ್ಟ್ ಟೈಮ್ಗೆ ನನಗೆ ಏನೂ ಅರ್ಥನೇ ಆಗಿಲ್ಲ. ಒಂದು ಸೆಕೆಂಡ್ ಏನಪ್ಪ ಇದು ಏನು ಹೇಳ್ತಿದ್ದಾರೆ ಅಂತ. ಆ್ಯಂಡ್ ದೆನ್ ಒಂದು 2-3 ಸತಿ ತಲೆ ತಿಂದು ಒಂದು 3-4 ಸತಿ ಹೇಳಿಸ್ಕೊಂಡೆ ನನ್ನ ಸ್ಟೋರಿನ. ಅದನ್ನು ನಾನು ಫೋನಲ್ಲಿ ರೆಕಾರ್ಡ್ ಮಾಡಿಕೊಂಡು ರಾತ್ರಿ ಎಲ್ಲ ನಿದ್ದೆ ಮಾಡಬೇಕಾದ್ರೆ ಆ ಸ್ಟೋರಿನ ಕೇಳಿಸ್ಕೊತಾರೆ. ಇವ್ರು ನರೇಟ್ ಮಾಡಿ ಸ್ಟೋರಿನ ನಾನು ಕೇಳಿಸ್ಕೊಂಡು. ಆ್ಯಂಡ್ ದೆನ್ ನಾನು 2021 ಪ್ರಾಪರಾಗಿ ನಾವು ಶೂಟಿಂಗ್ ಶುರು ಮಾಡೋದಕ್ಕೂ ಮುಂಚೆ ಸ್ವಲ್ಪ ಲುಕ್ ಟೆಸ್ಟ್ ಅದು ಇದೆಲ್ಲ ಆಗ್ತಿತ್ತು. ಬಟ್ ನನಗೆ ಆ ಸಿನಿಮಾ ಈ ಫ್ಲೇವರಲ್ಲಿ ಓಕೆ 1 ಅವರ್ ಮತ್ತು ಈ ಥರ ಫ್ಲೇವರಲ್ಲಿ ಸ್ವಲ್ಪ ಚೆನ್ನಾಗಿ ತೆಗಿಬೇಕು ಅಂತ ಇತ್ತು. ಆ್ಯಂಡ್ ಮೋರ್ ಓವರ್ ನಾನು ತುಂಬ ನ್ಯಾಚುರಲ್ಲಾಗೆ ಎಷ್ಟು ಪೋರ್ಟ್ರೇ ಮಾಡಬೇಕು ಅಂತ ನಂಗೆ ತುಂಬ ಇಷ್ಟ. ಜಾಸ್ತಿ ಲೈಟಿಂಗ್ಸ್ ಇಲ್ದಿರ, ಜಾಸ್ತಿ ಏನು ಆಡಂಬರ ಇಲ್ದಿರ, ಎಷ್ಟು ನ್ಯಾಚುರಲ್ಲಾಗೆ ಆ್ಯಕ್ಟರ್ಸ್ನ ಹೆಂಗೆ ತೋರಿಸ್ಬೇಕು ಅಂತ. ಆ್ಯಂಡ್ ಮೋರ್ ಓವರ್ ನನಗೆ ಐಡಿಯಾ ಇತ್ತು. ಗೋಪಾಲ್ ಸರ್ ಜೊತೆಗೆ ನಾನು ಆಲ್ರೆಡಿ ಕೆಲಸ ಮಾಡಿದೆ, ಬಾಲಾಜಿ ಸರ್ ಜೊತೆ ನಾನು ಆಲ್ರೆಡಿ ಅವ್ರ ಶ್ರೀಮನ್ನಾರಾಯಣ ನೋಡಿದ್ದೆ. ಅವ್ರು ಯಾವ ಲೆನ್ಸಿಂಗ್ ಇಟ್ಟರೆ ಅವ್ರ ಫೇಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ, ಸೊ ಯಾವ ಥರ ಇಟ್ಟರೆ ಹೆಂಗಿರುತ್ತೆ ಅಂತ ನಂಗೆ ಆಲ್ರೆಡಿ ಒಂದು ತಲೆಗಿತ್ತು. ಆ್ಯಂಡ್ ಮೋರ್ ಓವರ್ ಅವರು ಮಹೇಶ್ ಅವ್ರು ಪ್ರತಿಯೊಂದು ಸೀನ್ ಬಂದು ಹೇಳ್ತಾ ಇದ್ರು ಒಂದು ಇಂಟ್ರೆಸ್ಟಿಂಗ್ ಇರೋದು ನನಗೆ. ವೆರಿ ಮಿನಿಮಲ್ ಲೈಟಿಂಗಲ್ಲಿ ಎಷ್ಟು ನ್ಯಾಚುರಲ್ ಆಗಿ ತೆಗಿಬೇಕಾಗುತ್ತೋ ಆ ಥರ ತೆಗ್ದು ನನ್ನ ಕೈಲಿ ಎಷ್ಟು ಸಾಧ್ಯನೋ. ಆ್ಯಂಡ್ ಮೋರ್ ಓವರ್ ತುಂಬ ಚಾಲೆಂಜಸ್ ಇತ್ತು. ಸೊ ಅದೆಲ್ಲ ಮೋರ್ ನಂಗೆ ಮಹೇಶಲ್ಲಿ ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಅವ್ರ ನರೇಷನ್, ಅವ್ರ ವಿಜುವಲ್ ಸ್ಟೋರಿ ನರೇಷನ್ನು. ಅದು ಒಂದೊಂದು ಡೈಲಾಗು ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದೊಂದು ಡೈಲಾಗು ತುಂಬ ಕನೆಕ್ಟಿಂಗ್ ಇದೆ. ಅದೊಂದು ಒಳ್ಳೆ ಮೆಸೇಜ್ ಇದೆ ಆ್ಯಕ್ಚುಲಿ ಸಿನಿಮಾಲಿ. ಸೊ ನೀವೆಲ್ಲರೂ ದಯವಿಟ್ಟು ಬಂದು ನೋಡಿ ಸಿನಿಮಾ. ಆ್ಯಂಡ್ ನೀವು ಬಂದ್ಬಿಟ್ಟು ಇನ್ನೊಬ್ರಿಗೆ ಹೇಳಿದ್ರೆ ಸಾಕು. ನನಗೂ ತುಂಬ ಕಾನ್ಫಿಡೆನ್ಸ್ ಇದೆ. ಆಲ್ರೆಡಿ ನನ್ನ ಸಿನಿಮಾ ಹಿಟ್ ಆಗಿದೆ ಅಂತ ನನಗೊಂದು ನಂಬಿಕೆ ಆಲ್ರೆಡಿ. ಸೇಮ್ ಟೈಮಿಗೆ ನಮಗೆ ಹರಿ ಸರ್ ಸ್ಪಂದಿಸಿ ಲಾಸ್ಟ್ ಮೂಮೆಂಟಲ್ಲೇ ಪ್ರೆಸ್ ಮೀಟ್ ಮಾಡಿಕೊಟ್ರು. ಹರಿ ಸರಿಗೆ ಥ್ಯಾಂಕ್ ಯು ಸೋ ಮಚ್. ಕಮ್ಮಿಂಗ್ ಟು ಡಿಸ್ಟ್ರಿಬ್ಯೂಷನ್ ಬಂದಾಗ ನಾವು ಲಾಸ್ಟ್ ಒಂದು 2 ಮಂತ್ಸಲ್ಲೇ ನಾವು ಎಡಗೈ ಅಂತ ಒಂದು ಸಿನಿಮಾ ರಿಲೀಸ್ ಮಾಡಿದ್ವಿ. ಅದಾದಮೇಲೆ ದೂರ ತೀರಾಯಣ ಮಾಡಿದ್ವಿ. ಅಂದರೆ ಥಿಯೇಟರ್ದು ಬರೋ ಆಡಿಯನ್ಸ್ ಪ್ಯಾಟರ್ನ್ ಚೇಂಜ್ ಆಗ್ತಿದೆ. ಅಂದರೆ ಫಾರ್ ಗುಡ್ ಸಿನಿಮಾ ಬಿಫೋರ್ ದೇ ಯೂಸ್ ಟು ಕಮ್, ಈಗ ವಾವ್ ಸಿನಿಮಾನೇ ಬೇಕಾಗಿದೆ ಥಿಯೇಟರ್ಗೆ.
ಆ್ಯಂಡ್ ನಮ್ಮ ಈ ಬಂದೂಕ್ ಸಿನಿಮಾ ವಾವ್ ಕಂಟೆಂಟ್ ಇದೆ ಅಂತ ಭಾವಿಸ್ತೀನಿ. ಯಾಕಂದರೆ ಇದು ಮಹೇಶ್ ಸರ್ದು ಏನು ಕ್ಯಾಲಿಬರ್ ಏನಿದೆ, ಡೈರೆಕ್ಟರ್ ಕ್ಯಾಲಿಬರು ಮತ್ತು ಎಸ್ಪೆಷಲಿ DOP ಸರ್ ಕ್ಯಾಲಿಬರು ಮತ್ತು ಮ್ಯೂಸಿಕ್ ನಮ್ಮ ಪ್ರಸನ್ನ ಸರ್ದು ಮತ್ತು ಮೂರ್ತಿ ಸರ್ ಅವರೇ ಅಂದರೆ ಹೆಂಗೆ ಹೇಳೋ ಗೊತ್ತಾಗ್ತಿಲ್ಲ. ಸಿನಿಮಾ ನೋಡಿದ್ಮೇಲೆ ಈ ಅವರು ಪರ್ಸನಲ್ ಜರ್ನಿ ಹೇಳಿದ್ರು, ಅಂದರೆ ಅವ್ರು ಎಲ್ಲಿಂದ ಬಂದಿದ್ದು, ಅವ್ರು ಏನು ಮಾಡಿದ್ರು, ಅದಾದ್ಮೇಲೆ ಅವರೇ ಯಾಕೆ ಪ್ರೊಡ್ಯೂಸ್ ಮಾಡಿದ್ರು. ನಮ್ಮ ಸಿನಿಮಾ ಮಾಡುವಾಗನೂ ನಮಗೆ ಯಾರೂ ಇರಲಿಲ್ಲ ಅಂತಲೇ ನಮ್ಮ ಫಸ್ಟ್ ಪ್ರೊಡಕ್ಷನ್ ಮಾಡಿದ್ದು. ಹಾಗೆ ಈ ಸಿನಿಮಾನು ಆಫ್ಟರ್ 1.5 year ನಾನು ಫಸ್ಟ್ ಪ್ರೊಡಕ್ಷನ್ ಮಾಡ್ಕೊಂಡಿದ್ದು ನೆನ್ಪು ಬರ್ತಿದೆ. ಬಟ್ ಹೋಪ್ಫುಲಿ ಈ ಸಿನಿಮಾ ಥಿಯೇಟ್ರಲ್ಲಿ ಒಳ್ಳೆ ಸದ್ ಮಾಡುತ್ತೆ. ಆ್ಯಂಡ್ ನಾಳೆ OTT ಬಂದಾಗ ನೀವು ಅಂತೀರ ಈ ಸಿನಿಮಾ ಥಿಯೇಟ್ರಲ್ಲಿ ನೋಡಬೇಕಿತ್ತು ಅಂತ, ಪ್ಲೀಸ್ ಅದು ಅನ್ಬೇಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಆ್ಯಕ್ಚುಲಿ ರೋಹಿತ್ ಹೇಳ್ದಂಗೆ ಆ ನಿರ್ದೇಶಕನ ವಿಷನ್ ಏನಿದೆ ಅದು ನಮಗೆ ಸ್ಕ್ರಿಪ್ಟ್ ಓದಿದಾಗ ಕಾಣಿಸೋದಿಲ್ಲ. ಬಿಕಾಸ್ ಇಟ್ ಈಸ್ ವೆರಿ ವಿಷುವಲಿ ಶಾರ್ಟ್, ವಿಷುವಲಿ ರಿಟರ್ನ್ ಅಲ್ಲ ಅದು. ಸೊ ನಮ್ಮ ಪಾತ್ರದ ಬಗ್ಗೆ ನಮಗೆ ಪರಿಚಯ ಆಯಿತು. ಬಟ್ ನನಗೆ ಸೆಟ್ಟಿಗೆ ಹೋದ ಮೇಲೆ ನನಗೆ ತುಂಬ ಖುಷಿಯಾಗಿದ್ದ ವಿಷಯ ಅಂದರೆ ಇಲ್ಲಿ ವೇದಿಕೆ ಮೇಲೆ ಇವತ್ತು ನೀವು ನೋಡ್ತಾ ಇರೋದು ಈ 3 Film World ರವಿಚಂದ್ರನ್ ಅನ್ನೋ ಡಿಸ್ಟ್ರಿಬ್ಯೂಟರ್, ಯಾವುದೇ ಬೆಂಬಲ ಇಲ್ಲ, ಯಾವುದೇ ಸಪೋರ್ಟ್ ಇಲ್ಲ. ಜನನಿ ಪಿಕ್ಚರ್ಸ್ ಅಂತ ಮಾಡಿಕೊಂಡು 3 ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಚಾಲೆಂಜಸ್ ಬಗ್ಗೆ ಸರ್ ನೀವು ಇವಾಗ ತಾನೇ ಹೇಳಿದ್ರಿ ಅವ್ರಿಗೆ. ಆ್ಯಂಡ್ ಯಾವುದೇ ಫಿಲ್ಮ್ ಮೇಕಿಂಗ್ ಕೋರ್ಸ್ ಆಗಲಿ, ಯಾವುದೇ ದೊಡ್ಡ ನಿರ್ದೇಶಕನ ಜೊತೆ ಕೆಲಸ ಮಾಡಿರೋ ಅನುಭವ ಮಹೇಶಂಗಿಲ್ಲ. ಹೊನ್ನಾದೇವಿ ಕ್ರಿಯೇಷನ್ಸ್, ನಮಗೆ ಗೊತ್ತು ಎಷ್ಟೋ ಪ್ರೊಡಕ್ಷನ್ಸ್ ಬರುತ್ತೆ, ಫಸ್ಟ್ ಫಿಲ್ಮ್ ಮಾಡ್ತಾರೆ ಆ್ಯಂಡ್ ದೇ ಮೂವ್ ಆನ್. ಸೊ ಇದು ಈ ಇಂಡಸ್ಟ್ರಿ ನಾವು ಉಳಿಸ್ಕೋಬೇಕು ಅಂತಂದರೆ, ನಮ್ಮ ಲ್ಯಾಂಗ್ವೇಜ್ ಕಲ್ಚರ್ದು ನಮ್ಮ ಟ್ಯಾಲೆಂಟ್ನ ಬೆಳೆಸಬೇಕು ಅಂದರೆ ನಾವು ಅವ್ರಿಗೆ ಬೆನ್ನು ತಟ್ಟೋದಕ್ಕಿಂತ ಅವ್ರು ಮಾಡೋ ಕೆಲಸನ ಹೋಗಿ ನೋಡಿದ್ರು ಸಾಕು ನಾವು ಆ್ಯಕ್ಚುಲಿ. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ವೆರಿ ಮೆಚ್ಯೂರ್ ಟೀಮ್. ಮಹೇಶನ ಕಥೆಯಲ್ಲಿ ಅವನ ನ್ಯಾರೇಷನ್ ಹೇಳೋ ಸ್ಟೈಲಲ್ಲಿ ತುಂಬ ಗಾಂಭೀರ್ಯ ಇದೆ. ಅದು ತುಂಬ ಕಾಮನ್ ಆಗ್ತಾ ಇದೆ. ಐ ಮೀನ್ ಅದು ಫಿಲ್ಮ್ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಐ ಕ್ಯಾನ್ ಜಸ್ಟ್ ಟೆಲ್ ಯು ಐ ಆಮ್ ಎ ಡ್ರಂಕರ್ಡ್ ಅಷ್ಟೇ ಇನ್ ದ ಫಿಲ್ಮ್. ಸೊ ದಟ್ ಈಸ್ ಒಂದು ಬಿಟ್ಕೊಡ್ಬೋದು. ಇಟ್ಸ್ ನಾಟ್ ಅ ಬಿಗ್ ಸಸ್ಪೆನ್ಸ್. ಅದು ಅಲ್ಲದೆ ಐ ಹ್ಯಾವ್ ಟು ಮೆನ್ಷನ್ ಐ ಹ್ಯಾವ್ ಆಕ್ಟೆಡ್ ವಿತ್ ನಿಶಾ. ಅವರು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ, ಜರ್ನಲಿಸ್ಟ್ ರೋಲ್. ಆ್ಯಂಡ್ ಆಹಾನ್ ಇಸ್ ಅ ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್. ಅವರು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಇದರಲ್ಲಿ. ಅವರು ರಂಗಾಯಣದವರು ಆ್ಯಂಡ್ ಈಸ್ ಫ್ರಮ್ ಮೈಸೂರು. ಐ ಹ್ಯಾವ್ ಸೀನ್ ಹಿಸ್ ವರ್ಕ್ ಇನ್ ದ ಪಾಸ್ಟ್. ಆ್ಯಂಡ್ ನೀವೆಲ್ಲ ಎಷ್ಟೋ ಫಿಲ್ಮ್ ಮೀಟ್ಸ್ಗೆ ಹೋಗಿ ಆ್ಯಕ್ಟರ್ಸ್ನ ಇಂಟರ್ವ್ಯೂ ಮಾಡಿ, ಡೈರೆಕ್ಟರ್ಸ್ನ ಪ್ರಶ್ನೆ ಕೇಳಿ, ಪ್ರೊಡ್ಯೂಸರ್ಸ್ನ ಪ್ರಶ್ನೆ ಕೇಳಿ, ಡಿಸ್ಟ್ರಿಬ್ಯೂಟರ್ಸ್ನ ಪ್ರಶ್ನೆ ಕೇಳಿದ್ದೀರಾ. ಇವರೆಲ್ಲರೂ ಫಸ್ಟ್ ಟೈಮ್ ನಿಮ್ಮನ್ನು ಮೀಟ್ ಮಾಡ್ತಾ ಇರೋದು. ಸೊ ವಿ ಹ್ಯಾವ್ ಟು ಅಪ್ರೋಚ್ ದಮ್ ವಿತ್ ದಟ್ ಎಂಪತಿ ಅಂತ ನನಗನ್ಸುತ್ತೆ, ಇವನ್ ಆ್ಯಸ್ ಅ ಟೆಕ್ನಿಷಿಯನ್. ಆ್ಯಂಡ್ ಐ ವಿಶ್ ಯು ದಟ್ ಏನೋ ಈ ಫಿಲ್ಮ್ ರಿಲೀಸ್ ಆಗಿ ನಿಮಗೆ ಇನ್ನಷ್ಟು ಚೈತನ್ಯ ಕೊಟ್ಟರೆ ಸಾಕು. ಇನ್ನೊಂದು ಸಸ್ಟೈನ್ ಮಾಡೋದಕ್ಕೆ ಅನ್ನೋದು ಫಿಲ್ಮ್. ದಟ್ಸ್ ನಾಟ್ ದೊಡ್ಡ, ಬಿಕಾಸ್ ನಮಗೆಲ್ಲರಿಗೂ ಫಿಲ್ಮ್ ಮಾಡೋದಕ್ಕೆ ಬಡ್ಜೆಟ್ ಇರುತ್ತೆ, ಪ್ರಾಫಿಟ್ಗೆ ಯಾರು ಬಡ್ಜೆಟ್ ಹಾಕೊಡೋಲ್ಲ, ಬರ್ತಾನೆ ಇರಬೇಕದು. ಸೊ ಇಟ್ಸ್ ಓಕೆ ಇಫ್ ಇಟ್ ಮೇಕ್ಸ್ ವಾಟ್ ಇಟ್ ಮೇಕ್ಸ್. ಬಟ್ ನನಗೆ ನಿಮ್ಮ ಆಸ್ತಿ ಏನು ಕಾಣಿಸುತ್ತೆ ನನಗೆ ಅಂದರೆ ಯುವರ್ ಕಾನ್ಫಿಡೆನ್ಸ್, ಆಲ್ ಆಫ್ ಯು. ಇಟ್ಸ್ ಅಮೇಝಿಂಗ್. ಆ್ಯಂಡ್ ಐ ವಿಶ್ ದಟ್ ಏನೋ ನಿಮಗೆ ಅದರ ಒಂದು ಫ್ರೂಟ್ ಬೇರಾಗಲಿ ಅಂತ. 4 ವರ್ಷದ ಹಿಂದೆ ಶೂಟ್ ಆಗಿದೆ. ಸೊ ನನಗೆ ಫಸ್ಟ್ ಮಹೇಶ್ ಅವ್ರು ಕಾಲ್ ಮಾಡಿದ್ರು, ಬಂದೂಕ್ ಅಂತ ಟೈಟಲ್ ಹೇಳಿದ್ರು. ನಂಗೆ ತುಂಬ ಇಷ್ಟ ಆಯಿತು. ಎಷ್ಟು ಕಾಮನ್ ವರ್ಡ್, ಬಟ್ ಈ ಹೆಸರಲ್ಲಿ ಸಿನಿಮಾನೇ ಬಂದಿಲ್ವಾ ಅಂತ ನಾನು ನೋಡಿದೆ. ಸೊ ಆ್ಯಕ್ಚುಲಿ ತುಂಬ ಚೆನ್ನಾಗಿರೋ ಟೈಟಲ್. ಪ್ಲಸ್ ಅವ್ರ ಸ್ಟೋರಿ ಹೇಳಿದ್ರು, ಬಟ್ ಫಸ್ಟ್ ಟೈಮ್ ಹೇಳ್ತಿದ್ದೀನಿ ಅಂತ ಹೇಳಿ ಸ್ವಲ್ಪ ತಡವರ್ಸಿ ಹೇಳಿದ್ರು. ನಂಗೆ ಅಷ್ಟೊಂದು ಸ್ಟೋರಿ ಅರ್ಥ ಆಗಲಿಲ್ಲ. ನಾನು ರಾಧಾರಮಣ ಮಾಡ್ತಿದ್ದ ಟೈಮ್ ಯಾರೋ ಒಬ್ರು ಕಾಪ್ ರೋಲಿಗೆ ನನಗೆ ಕಾಲ್ ಮಾಡಿದ್ದು ತುಂಬ ಖುಷಿ ಆಯಿತು. ದೆನ್ ಅವ್ರ ಕೆಲಸದ್ದು ನಾನು ಕೇಳಿದೆ, ಯಾಕಂದರೆ ಹೊಸ ಪ್ರೊಡಕ್ಷನ್ ಹೌಸು, ಹೊಸ ಡೈರೆಕ್ಟರು, ಒಬ್ಬ ಆ್ಯಕ್ಟರ್ ಇನ್ನೂ ನನ್ನ ಕರಿಯರಲ್ಲಿ ನಾನಿನ್ನು ಮೊದಲನೇ ಹೆಜ್ಜೆ ಇಡುವಾಗ ಒಂದು ಹೊಸ ರೋಲ್, ಅಂದರೆ ಒಂದು ಕಾಪ್ ಆಗಿ ಒಂದು ರೋಲ್ ಬಂತು. ನಾನು ಹೊಸ ಪ್ರೊಡಕ್ಷನ್ನು ಗೊತ್ತಿಲ್ಲ, ಹೇಗೆ ಮಾಡಿದ್ದಾರೆ, ಮಾಡಬೇಕೋ ಬೇಡಬೋ ಅಂತ ಡೌಟಲ್ಲಿ ಇದ್ದಾಗ ಅವ್ರ ಕೆಲಸ ಕೇಳಿದೆ ನಾನು ಫಸ್ಟು. ನಿಮ್ಮ ಏನು ವರ್ಕ್ ಮಾಡಿದ್ದೀರಾ ಮುಂಚೆ ತೋರಿಸಿ ಅಂತ. ಸೊ ಅವ್ರ ಒಂದು ಶೋರಿಯಲ್ಲಿ ತೋರಿಸಿದ್ರು. ರೋಹಿತ್ ಅವ್ರ ಕೆಲಸ ಆಗಲಿ, ಇವ್ರ ಕೆಲಸ ಆಗಲಿ ನೋಡಿ ಡೆಫಿನೆಟ್ಲಿ ತುಂಬ ಪ್ಯಾಷನ್ ಇದೆ. ಇವ್ರ ಜೊತೆ ಮಾಡಬೇಕು, ಯಾಕಂದರೆ ಇವರೆಲ್ಲ ನಮ್ಮ ನೆಕ್ಸ್ಟ್ ಜನ್ರೇಷನ್ ಸಿನಿಮಾ, ಅಂದರೆ ಇನ್ನೊಂದು 5-10 ವರ್ಷ ಇದೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರ್ತಾರೆ. ಮೊದಲನೇ ಹೆಜ್ಜೆ ಇಡ್ತಿದ್ದಾರೆ. ಐ ಥಿಂಕ್ ಮೊದಲನೇ ಹೆಜ್ಜೆ ಇಡುವಾಗ ಸಪೋರ್ಟ್ ಮಾಡೋರು ತುಂಬ ಕಮ್ಮಿ. ದೊಡ್ಡ ಪ್ರೊಡಕ್ಷನ್ ಹೌಸಿಗೆ ಸುಮಾರು ಜನ ಕೆಲಸ ಮಾಡ್ತಾರೆ, ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ಸ್ ಜೊತೆ, ಎಸ್ಟಾಬ್ಲಿಷ್ಡ್ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡ್ತಾರೆ. ಆದರೆ ಅವರು ಮೊದಲನೇ ಹೆಜ್ಜೆ ಇಡುವಾಗ ಅವರಿಗೆ ಸಪೋರ್ಟ್ ಮಾಡೋದು ತುಂಬ ಕಮ್ಮಿ. ಅವರ ಪ್ಯಾಷನ್ ಆಗಲಿ, ಅವರ ಇಂಟ್ರೆಸ್ಟ್ ನೋಡಿ ನಾನು ಖಂಡಿತ ಈ ಸಿನಿಮಾದಲ್ಲಿ ಮಾಡಬೇಕು ಅಂತ ಅನಿಸ್ತು. ಆ್ಯಂಡ್ ಆ್ಯಸ್ ಎ ಕಾಪ್ ನಾನು ಹೊಸದಾಗಿ ಮಾಡಿದ್ದು.
ಸೊ ದ್ಯಾಟ್ ಮೇಡ್ ಮೀ ಅಕ್ಸೆಪ್ಟ್ ದಿಸ್ ರೋಲ್ ಆ್ಯಂಡ್ ನನಗೆ ತುಂಬ ಖುಷಿ ಇದೆ ಈ ಸಿನಿಮಾ ಮಾಡಿದ್ದೀನಿ ಅಂತ. ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆ್ಯಂಡ್ ಹೊಸ ಪ್ರೊಡಕ್ಷನ್ ಹೌಸು ಜನರಲಿ ಹುಡುಗಿಯರಿಗೆ ಫೋನ್ ಮಾಡಿ ಲೋ ಬಜೆಟ್ ಸಿನಿಮಾ ಮೇಡಮ್, ಕಮ್ಮಿ ಯುನೋ ರೋಲ್ ಇರುತ್ತೆ ನಿಮ್ಮದು, ಒಂದು ಸಪೋರ್ಟ್ ಮಾಡಿ ಆ ಥರ ಹೇಳ್ತಾರೆ. ಬಟ್ ನಮ್ಮ ಪ್ರೊಡ್ಯೂಸರ್ ನಮಗೆ ಯಾವುದ್ರಲ್ಲೂ ಕಮ್ಮಿ ಮಾಡಲಿಲ್ಲ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಎಷ್ಟು ರೆಮ್ಯುನರೇಷನ್ ಬೇಕೋ ಅಷ್ಟು ಕೊಟ್ಟಿದ್ದಾರೆ. ಸೊ ಎಲ್ಲರ ಟ್ಯಾಲೆಂಟಿಗೂ ಹೊಸ ಸಿನಿಮಾ ಅನ್ನೋದು ಬಿಟ್ಟರೆ ಇದರಲ್ಲಿ ಯಾವುದ್ರಲ್ಲೂ ಏನೂ ಕಮ್ಮಿ ಮಾಡಿಲ್ಲ. ಇದ್ರ ಎಂಡ್ ರಿಸಲ್ಟ್ ನಿಮಗೆ ಒಂದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ಇವರೆಲ್ಲ ಆ್ಯಂಡ್ ಆ್ಯಕ್ಟರ್ಸ್, ನಾನು ಸಿನಿಮಾ ನೋಡಿದ್ದೀನಿ, ಹೊಸ ಆ್ಯಕ್ಟರ್ಸು ಎಲ್ಲ ತುಂಬ ಚಿಕ್ಕವರಾದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಸಿನಿಮಾ ನೋಡಿದಾಗ ನಂಗೆ ಅನಿಸ್ತು ಒಳ್ಳೆ ಕೆಲಸ ಮಾಡಿದ್ದೀನಿ. ಒಂದು ಹೊಸ ಸಿನಿಮಾ, ಹೊಸ ಪ್ರೊಡಕ್ಷನ್ ಆದ್ರೂ, ಹೊಸ ಡೈರೆಕ್ಷನ್ ಅವ್ರ ಜೊತೆ ಕೆಲಸ ಮಾಡಿದ್ರು ನನ್ನ ರೋಲನ್ನ ತುಂಬ ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ. ಆ್ಯಂಡ್ ಇವರೆಲ್ಲ ಇನ್ನು ನೆಕ್ಸ್ಟ್ 5-6 ವರ್ಷ ಇದೇ ಸಿನಿಮಾ ಇಂಡಸ್ಟ್ರಿ ಅಂದರೆ ಲಾಂಗ್ ಟು ಗೋ, ಬಟ್ ಇಲ್ಲಿರ್ತಾರೆ. ಇವ್ರ ಜೊತೆ ಫಸ್ಟ್ ಹೆಜ್ಜೆಯಲ್ಲಿ ನಾನು ಇದ್ದೀನಿ ಅನ್ನೋ ಖುಷಿ ಇದೆ. ಸೊ ನೀವು ಅಫ್ಕೋರ್ಸ್ ನೀವು ಎಲ್ಲ ಸಿನಿಮಾಗೂ ಹೋಗಿ ಕವರ್ ಮಾಡ್ತೀರಾ, ಪ್ರಮೋಷನ್ಸ್ ಮಾಡ್ತೀರಾ. ಹೊಸ ತಂಡದವರಿಗೆ ಜಾಸ್ತಿ ಸಪೋರ್ಟ್ ಮಾಡಿ, ಯಾಕಂದರೆ ಇಂಥವ್ರು ಬೆಳಿಬೇಕು, ಇನ್ನೂ ನಮ್ಮ ಇಂಡಸ್ಟ್ರಿ ಚೆನ್ನಾಗಿ ಬೆಳಿಬೇಕು. ಸೊ ಡೆಫಿನೆಟ್ಲಿ ಎನ್ಕರೇಜ್ಮೆಂಟ್, ನಿಮ್ಮ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಈ ತಾಯಿ ನೋಡಿರ್ತೀರಾ, ಇದರಲ್ಲಿ ನಾನು ಭಾಳ ಮಮತೆ ಇರುವ ತಂದೆ ಪಪ್ಪ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಒಂದು ಬೇಜಾರಿದೆ. ಈ ಬೇಜಾರೇನು ಅಂದರೆ ಇವರೆಲ್ಲ ನನ್ನನ್ನು ಶಿವಮೊಗ್ಗದಲ್ಲಿ ಶೂಟ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗಿದ್ದು, ನನ್ನನ್ನು ಕಮಿಟ್ ಮಾಡಿಸಿದ್ದು. ಬಟ್ ಇಲ್ಲೇ ಸುತ್ತಮುತ್ತ ಶೂಟ್ ಮಾಡಿದ್ರು. ಅದು ಬಿಟ್ಟರೆ ಭಾಳ ಸಂತೋಷ ಇದೆ. ಆ್ಯಕ್ಚುಲಿ ನನಗೆ ತುಂಬ ಪೂರ್ತಿ ಕತೆ ಗೊತ್ತಿರಲಿಲ್ಲ. ನನ್ನ ಪೋರ್ಷನ್ನಿನ ಕಥೆ ಮಹೇಶ್ ಅವರು ಹೇಳಿದರು. ಅದಕ್ಕೆ ಮುಂಚೆ ಒಂದು ಹೋಟೆಲಲ್ಲಿ ನಡೆಯುವ ಸೀನಿನ ಒಂದು ದೃಶ್ಯನ ಅವ್ರು ಶೂಟ್ ಮಾಡ್ಕೊಂಬಂದು ನನಗೆ ತೋರಿಸಿದ್ರು. ಅವ್ರು ತೋರಿಸಿರಲಿಲ್ಲ ಅಂದರೂ ನಾನು ಆ್ಯಕ್ಟ್ ಮಾಡ್ತಿದ್ದೆ, ಅದೇನು ತೋರಿಸಿದ್ದಕ್ಕೆ ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ. ಬಟ್ ಅದನ್ನು ನೋಡಿದಾಗ ಭಾಳ ಖುಷಿ ಆಯಿತು. ಬಾಲಾಜಿ ಸರ್ ಹೇಳ್ದಂಗೆ ಮಹೇಶಿಗೆ ಒಂದು ಅವನಿಗೊಂದು ವಿಷನ್ ಇದೆ, ಅವ್ರದ್ದೊಂದು ವಾಯ್ಸ್ ಇದೆ. ಅದು ಭಾಳ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು. ಹಾಗೆ ರೋಹಿತ್ ಆಗಲಿ, ಪ್ರಸನ್ನ ಆಗಲಿ, ಎಲ್ಲರೂ, ಆಹಾನ್, ಜಯಂತ್, ಆಸಿಫ್, ನಿರಂಜನ್, ಅವರೆಲ್ಲ ತುಂಬ ಯಂಗ್ಸ್ಟರ್ಸ್, ತುಂಬ ಸಖತ್ತಾಗಿ ಕೆಲಸ ಮಾಡಿದ್ದಾರೆ. ಹಾಗೆ ಇಲ್ಲಿ ಶ್ರೇಯಸ್, ದೀಪಕ್, ಮಾನಸ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ಮೂರ್ತಿಗಳು, ಅವ್ರು ನಮ್ಮ ಮನೆಗೆ ಫಸ್ಟ್ ಬಂದಾಗ ನನಗೆ ಗಾಬರಿ ಆಗೋಯ್ತು. ಅವರು ಒಂದು 4 ಜನ ಜಿಮ್ನವ್ರನ್ನ ಕರ್ಕೊಂಬರೋದು. ನಮ್ಮ ಮನೇಲಿ ಕೂತ್ಕೊಳ್ಳೋಕೆ ಜಾಗ ಇಲ್ಲ, ಚಿಕ್ಕ ಮನೆ ಬೇರೆ. ಇದು ಅವ್ರು ಕೂತ್ಕೊಂಡ್ಬಿಟ್ರೆ ನಾನು ಎಲ್ಲಿ ಕೂತ್ಕೊಳ್ಳಿ ಅಂತ ಗಾಬರಿ ಆಗಿದೆ ನನಗೆ. ಬಟ್ ಭಾಳ ಸ್ವೀಟ್ ಮನುಷ್ಯ. ಶ್ವೇತಾ ಮೇಡಮ್ ಹೇಳ್ದಂಗೆ ಅವರು ಫಸ್ಟ್ ಟೈಮ್ ಮಾಡ್ತಾಯಿದ್ರು ನಮಗೆ ಕೈ ತುಂಬ ದುಡ್ಡು ಕೊಟ್ಟು ನಮ್ಮ ಕಡೆ ಕೆಲಸ ಮಾಡಿಸಿದ್ದಾರೆ. ಸೊ ಥ್ಯಾಂಕ್ ಯು ಮೂರ್ತಿಗಳೇ. ನಿಮ್ಮ ಮೊದಲನೇ ಪ್ರೊಡಕ್ಷನ್ನಿನ ಮೊದಲನೇ ಸಿನಿಮಾದಲ್ಲಿ ನಾವೆಲ್ಲರೂ, ಬಾಲಾಜಿ ಸರ್ ಆಗಲಿ, ಮೇಡಮ್ ಆಗಲಿ, ಎಲ್ಲರೂ ಆ್ಯಕ್ಟ್ ಮಾಡಿದ್ದಕ್ಕೆ ನಮಗೆ ಭಾಳ ಖುಷಿ ಇದೆ. ನೀವು ಟ್ರೇಲರ್ ನೋಡಿದ್ದೀರಿ, ಮಹೇಶ್ ಅವರ ಏನು ವಾಯ್ಸು ಅಂತ ನಿಮ್ಗೆ ಗೊತ್ತಾಗಿದೆ. ಈ ಥರ ಸಿನಿಮಾಗಳು ಹೆಚ್ಚು ಜನರಿಗೆ ತಲುಪೋದಕ್ಕೆ ಮಾಧ್ಯಮದವರು ಅಗತ್ಯ ತುಂಬ ಇದೆ. ಸೊ ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದು ಬೇಜಾರು ಏನಂದರೆ ಬಾಲಾಜಿ ಸರ್ ಜೊತೆಗೆ ನಾನು ಒಂದೇ ಒಂದು ಫ್ರೇಮು ಹಂಚ್ಕೊಂಡಿಲ್ಲ ಈ ಪಿಕ್ಚರಲ್ಲಿ. ಅದೊಂದು ಭಾಳ ಬೇಜಾರಿನ ವಿಷಯ. ಆಯಿತು, ಏನು ಫೋಟೋ ವಾಕ್ ಮಾಡೋಣ ಸರ್ ನಾವು. ಸೊ ನನ್ನ ಕಾಲದ ಅತ್ಯದ್ಭುತ ನಟ ಬಾಲಾಜಿ ಸರ್ ಇದ್ದಾರೆ, ಮೇಡಮ್ ಇದ್ದಾರೆ, ಎಲ್ಲ ಆ್ಯಕ್ಟರ್ಸ್ ಇದ್ದಾರೆ. ಆಲ್ ದ ಬೆಸ್ಟ್ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮಹೇಶ್ಗೆ ಮತ್ತು ಮೂರ್ತಿ ಅವರಿಗೆ ಥ್ಯಾಂಕ್ ಯು. 29 ವರ್ಷಕ್ಕೆ ಅಪ್ಪನ ಪಾಠ ಮಾಡಿರೋದು ನಾನು. ನನಗೆ ವಯಸ್ಸಾದಂಗೆ ಆಗ್ಬಿಟ್ಟಿದೆ ಆಲ್ರೆಡಿ. ಸ್ವಲ್ಪ ಹೆಂಗ ಕಾಣೋಣ ಅಂತ ಮೀಸೆ ತೆಗೆದಿದ್ದೀನಿ. ಥ್ಯಾಂಕ್ ಯು. ಅದು ಅಲ್ಲಿಂದ ಬಂದವನು ನಾನು. ಹಾಂ ಸರ್, ಅದೇ ಊರವನು. ಅಲ್ಲಿ PUC ಗಂಟ ಓದಿ ತಾಯಿ ಆಸೆ ಅಂತೆ ಪೊಲೀಸ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ನಮ್ಮ ತಾಯಿದೆ. ವಿವಿಪುರಂ ಈವ್ನಿಂಗ್ ಕಾಲೇಜ್ ಸೇರಿಕೊಂಡೆ ನಾನು. 1 ವರ್ಷ ಓದ್ತಿದ್ದಂಗೆ ಫಸ್ಟ್ ಇಯರ್ ಡಿಗ್ರಿಯಲ್ಲೇ ನನಗೆ ಎದೆ ನೋವು ಶುರುವಾಗಿ ಆಸ್ಪತ್ರೆಗೆ ಸೇರಿಸಿದ್ರು. ಅಲ್ಲಿ ಆಪ್ರೇಷನ್ ಮಾಡ್ತೀರಾ ಬದುಕಲ್ಲ ಅಂತ ಹೇಳಿದ್ರು. ಸೊ ನಮ್ಮ ಅಕ್ಕ, ನಮ್ಮ ಮಾವ ಎಲ್ಲ ಸೇರಿ ಆಪ್ರೇಷನ್ ಮಾಡಿಸಿದ್ರು. ಸೊ ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಆ ಥರ ಆದಾಗ ಗೌರ್ಮೆಂಟ್ ಕೆಲಸ ಸಿಗಲ್ಲ ಅನ್ನೋದು ಇದಾಯಿತು. ಸೊ ಅಲ್ಲಿಗೆ ಆ ಕನಸು ಬಿಟ್ಟೆ, ಕಾಲೇಜು ಬಿಟ್ಟೆ. ಸೊ ಜೀವನಕ್ಕೋಸ್ಕರ ಗಾಂಧಿ ಬಜಾರ್ ಫುಡ್ ವಾರ್ಡಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. 1200 ರೂಪಾಯಿ ಸಂಬಳ ಆಗ. ಅಲ್ಲಿ 1 ವರ್ಷ ಕೆಲಸ ಮಾಡಿದೆ. ಅಲ್ಲಿಂದ ಫ್ರೆಂಡ್ ಜೊತೆ ಸೇರಿಕೊಂಡು ನೈಟ್ ಆಟೋ ಓಡಿಸೋದು ಕಲಿತೆ. ಸೊ ಆಟೋ ಡ್ರೈವರ್ ಆಗಿ 5 ವರ್ಷ ಕೆಲಸ ಓಡಿಸಿದ್ದೀನಿ ಆಟೋನ. ಆ ಟೈಮಲ್ಲಿ ನನಗೆ ತುಂಬ ಸಿನಿಮಾ ಹುಚ್ಚು. ನೈಟೆಲ್ಲ ಆಟೋ ಓಡಿಸೋದು, ಬೆಳಗ್ಗೆ 11 ಗಂಟೆ ಶೋಗೆ ಸಿನಿಮಾಗೆ ಹೋಗೋದು. JP ನಗರದಲ್ಲಿ ಸಿದ್ದೇಶ್ವರ ಥಿಯೇಟರ್ ಇತ್ತು. ಅಲ್ಲಿ ತುಂಬ ಪ್ರತಿಯೊಂದು ಸಿನಿಮಾ ನೋಡ್ತಿದ್ದೆ. ಆಗ ಒಳಗಡೆ ಕೂತ್ಕೊಂಡಾಗ ಅನಿಸ್ತಿತ್ತು ಆ ಆಕ್ಟರ್ಗಳು ನೋಡಿ ನಾನು ಹಿಂಗಾಗಬೇಕು ಅನ್ನೋ ಒಂದು ಆಸೆ ಇತ್ತು. ಬಟ್ ಆಚೆ ಬಂದ್ಮೇಲೆ ಗೊತ್ತಾಗ್ತಿತ್ತು ಇದೆಲ್ಲ ಕನಸು, ನಮ್ಮ ಕೈಲಿ ಆಗಲ್ಲ ಅಂತ. ಸೊ ಇದಾದಮೇಲೆ ಕಾಲ್ ಸೆಂಟರ್ ಡ್ರೈವರ್ ಕೆಲಸಕ್ಕೆ ಸೇರಿಕೊಂಡೆ.
ಸ್ವಲ್ಪ ಸಂಬಳ ಜಾಸ್ತಿ ಸಿಗುತ್ತೆ ಅಂತ ಅಲ್ಲೊಂದು 5 ವರ್ಷ ಕಾರ್ ಓಡಿಸ್ದೆ ಸರ್. ಅದಾದಮೇಲೆ ಒಂದು ಸ್ವಂತ ಕೋಳಿ ಅಂಗಡಿ ಮಾಡಿದೆ, ಅಲ್ಲೇ ಸಾರಕ್ಕಿ, ಜೆ ಪಿ ನಗರ ಸಾರಕ್ಕಿ ಅಂತ ಇದೆ, ಇವಾಗಲೂ ಇದೆ ಕೋಳಿ ಅಂಗಡಿ ನಂದು. ಅಲ್ಲಿ ಕೋಳಿ ಅಂಗಡಿ ನಡೆಸ್ತಿದ್ದೆ. ಆ ಟೈಮಲ್ಲಿ ನಾನು ಆಗ ತಿರುಗಿ ನೋಡಿದಾಗಲೇ ನಾನು ತುಂಬ ದಪ್ಪ ಆಗ್ಬಿಟ್ಟಿದ್ದೆ. 50 kg ಇಂದ 95 kg ಹೊಂಟೋಗಿದೆ ಆಪ್ರೇಷನ್ ಆದಮೇಲೆ. ಸೊ ನನಗೆ ಗೊತ್ತೇ ಆಗಿಲ್ಲ, ಒಂದು 15 years ಜರ್ನಿಲಿ ನನಗೆ ಗೊತ್ತಾಗಿಲ್ಲ. ಆವಾಗ ನಮ್ಮ ಅಕ್ಕ ಇದ್ದವರು ನೀನು ಜಿಮ್ಗೆ ಸೇರ್ಕೋ, ಇಲ್ಲದವ್ರೆ ಸುತ್ತೋಗ್ಬಿಡ್ತೆ ಅಂತ ಅಂದರು. ಸರಿ, ಆಗ ಬಂದು ನಾನು ಜಿಮ್ ಸೇರ್ಕೊಂಡಿದ್ದು. ಜಿಮ್ಮಲ್ಲಿ ಹೀಗೆ ಜಿಮ್ ಮಾಡ್ತಾ ಮಾಡ್ತಾ ಒಂದು ಮೊಬೈಲ್ ತಗೊಂಡೆ ಸರ್. ಜಿಮ್ ಓನರ್ ಹತ್ರ ಒಂದು ಮೊಬೈಲ್ ತಗೊಂಡೆ, ಆಪಲ್ಲು ಸೆಕೆಂಡ್ ಹ್ಯಾಂಡು 10X ಅಂತ. ಸೊ ಅದು ಒಂದು ವಾರಕ್ಕೆ ಏನಾಯ್ತು, ಅಲ್ಲಿ ನಗ್ತಿದ್ರಲ್ಲ ಸರ್, ಅಲ್ಲ ಇರೋದು ಸತ್ಯ ಹೇಳ್ತಿದ್ದೀನಿ ನೀವು. ಓಕೆ, ಅಲ್ಲ ಆವಾಗ ನಾನು ಅಲ್ಲ ಇವ್ನು ಹೇಗೆ ಪರಿಚಯ ಆದಂತೆ ನಾನು ಹೇಳ್ತಿದ್ದೀನಿ. ಸೊ ಜಿಮ್ ಓನರ್ಗೆ ಏನಾಯ್ತು ಸರ್, ಮೊಬೈಲ್ ಕೆಟ್ಟೋಗ್ಬಿಟ್ಟಿದೆ, ಇನ್ನೂ ವ್ಯಾರಂಟಿ ಇದೆ ಅಂತಲ್ಲ ಸರ್, ಇದು ಕೊಡ್ಸಿ ಅಂತ ಅಂದೆ, ಏನು ಬಿಲ್ಲು. ಸೊ ಆಗ ಇವ್ರ ಫೋನ್ ನಂಬರ್ ಕೊಟ್ಟರು ಅವರು. ಆಗ ನಾನು ಇವ್ರು ಫೋನ್ ಮಾಡ್ಬಿಟ್ಟು ಹಿಂಗೆ ಬಿಲ್ ಕೊಡಿ ಅಂತ ಕೇಳಿದ್ವಿ. ಆವಾಗ ಇವ್ರ ಮುಖ ನೋಡಿದ್ದು ನಾನು ಜಿಮ್ಮೇಲೆ. ಬಟ್ ನಾನು ಬೇರೆ ಟೈಮಿಂಗ್ಸ್ ಹೋಗ್ತಿದ್ದೆ, ಇವ್ರು ಬೇರೆ ಟೈಮಿಂಗ್ಸ್ ಬರ್ತಿದ್ದ, ಗೊತ್ತಿರಲಿಲ್ಲ. ಆವಾಗಿಂದ ಪರಿಚಯ ಆಯಿತು. ಹಂಗೆ ಡೈಲಿ ಒಂದೇ ಟೈಮ್ ಜಿಮ್ ಬರ್ತಿದ್ದ, ಇದಾಯಿತು. ಇವನು ಹೇಳ್ತಿದ್ದ, ನಾನು ಹಿಂಗೆ ಒಂದು ಸ್ಕ್ರಿಪ್ಟ್ ಮಾಡ್ತಿದ್ದೀನಿ ಯಾರಿಗೋಸ್ಕರ, ಯಾರಿಗೋ ಅಂದ ಮತ್ತೆ ಯಾರು ಮತ್ತೆ ಹೇಳಿದ್ದವರು ಅಲ್ಲ, ವಸಿಷ್ಠ ಸಿಂಹ ಅವರಿಗೆ ಒಂದು ಸ್ಕ್ರಿಪ್ಟ್ ಮಾಡ್ತಿದ್ದೀನಿ, ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡ್ತಿದ್ದೀನಿ, ಬಟ್ ಅವ್ರು ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ ಅಂದ. ಸರಿ ಅಂದ್ಬಿಟ್ಟು ಒಂದಿನ ಕಾರಲ್ಲಿ ಕೂತ್ಕೊಂಡು ಕತೆ ಹೇಳ್ದ ಸರ್. ಕತೆ ಹೇಳ್ಬೇಕಾದ್ರೆ ನನ್ಗನ್ನಿಸಿದ್ದು, ನಾನು ಆಡಿಯನ್ಸ್ ಆಗಿ ಥಿಂಕ್ ಮಾಡಿದ್ದು ಈ ಥರನೂ ಕತೆ ಮಾಡ್ಬೋದಾ ಅಂತ. ಸೊ ಆಗ ನಾನೇ ಅಪ್ರೋಚ್ ಅದೇ, ನಾನು 20 ವರ್ಷ ಸಂಪಾದನೆ ನಾನು ಬೇಕಾದ್ರೆ ಆಗ್ತೀನಿ, ದಯವಿಟ್ಟು ನನ್ನೇ ಲೀಡ್ ಮಾಡ್ತೀನಿ ಅಂತ ಕೇಳಿದೆ. ಸೊ ಇವನು ಸ್ವಲ್ಪ ದಿನ ಯೋಚನೆ, ಆಯ್ತು ನೋಡೋಣಿರಿ ಅಂತ. ಸೊ ನಿಮ್ಗೆ ಈ ಫೇಸ್ ಸೂಟ್ ಆಗಲ್ಲ, ನೋಡೋಣ ಗಡ್ಡ ಬಿಡಿ ಅಂತ. ಸೊ ಒಂದು 6 ತಿಂಗಳು ಹಂಗೆ ಗಡ್ಡ ಕೂದಲು ಬಿಟ್ಟೆ. ಹಂಗೆ ಸ್ಕ್ರಿಪ್ಟ್ ಇನ್ನ ಇಂಪ್ರೂವೈಸ್ ಮಾಡ್ತಿದ್ದ ಅನ್ಸುತ್ತೆ. ಸೊ ಓಕೆ, ಈ ಲುಕ್ಕು ಸೆಟ್ ಆಗುತ್ತೆ, ಮಾಡೋಣ ಅಂತ ಅಂದ. ಹಂಗಾಗಿ ಸಿನಿಮಾ ಜರ್ನಿ ಶುರುವಾಗಿದ್ದು ನಂದು. ಆ 20 ವರ್ಷದ ಸಂಪಾದನೆ ಜೊತೆಗೆ ಇನ್ನೂ ಸಾಲ ಕೂಡ ಮಾಡ್ಬಿಟ್ಟಿದ್ದೀನಿ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ, ಅವನಿಗೂ ಗೊತ್ತಿರಲಿಲ್ಲ ಸಿನಿಮಾಗೆ ಎಷ್ಟಾಗುತ್ತೆ ಅಂತ. ಸೊ ಮಾಡ್ತಾ 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 ಅದು ಜಾಸ್ತಿ ಆಗೋಯ್ತು. ನಾನು ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡೋದ್ರಲ್ಲಿ ಗೆದ್ದಿದ್ದೀನಿ, ಆದ್ರೆ ಜನಕ್ಕೆ ತಲುಪಿಸೋದ್ರಲ್ಲಿ ಸೋತ್ಬಿಟ್ಟಿದ್ದೀನಿ ಸರ್. ನನ್ನ ಹತ್ರ ದುಡ್ಡಿಲ್ಲ ಅನ್ನೋ ದೃಷ್ಟಿಗೆ ಇವಾಗ ಜನಗಳಿಗೆ ನಮ್ಗೆ ತಲುಪಿಸಕ್ ಆಗಿಲ್ಲ. ಅಲ್ಲ ಸರ್, ಈಗ ಇನ್ನು 5 ದಿನ ಇದೆ ಸರ್, ನಮ್ಮ ಸಿನಿಮಾ ಎಲ್ಲೂ ಟಾಗ್ ಆಗ್ತಿಲ್ಲ ಸರ್. ಥಿಯೇಟರ್ ಬರೋರು ಯಾರು ಸರ್? ನಮ್ಮ ಹೊಸಬರು ಟೀಮ್ನ ಈಗ ಹಾ ಸರ್. ಅಲ್ಲ ಸರ್, ಥಿಯೇಟರ್ ಬರ್ತಾನೆ ಇಲ್ಲ ಜನ ಅಂತ ಒಂದು ಇಂಡಸ್ಟ್ರಿ ಟಾಕ್ ಬೇರೆ ಆಗೋಗಿದೆ. ಹಾ ಸರ್. ಆದ್ರೆ ಯಾರು ಲೀಡ್ ರೋಲು ಯಾರು ಅಂತ ಹೀರೋ ಅಂತ ಹೆಸರಿಲ್ದೆ ಹೋದವ್ರಿಗೆ ಬರೋರೇ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ನಮ್ಗೆ ಅದು ಭಯ ಆಗೋಗಿದೆ. ನಾನು ಅದಕ್ಕೋಸ್ಕರ ಏನಂದ್ರೆ ನನ್ನ ಡೈರೆಕ್ಟರ್ಗೆ ಇಷ್ಟೇ ಖರ್ಚು ಮಾಡಿದೀವಪ್ಪ, ಫಸ್ಟ್ ದಿನ ಬೇಕಾದ್ರೆ ಎಲ್ಲ ಫ್ರೀ ಕೊಟ್ಬಿಡೋಣ ಟಿಕೆಟ್, ಅವ್ರ ಟೈಮ್ ನಮ್ಗೆ ಕೊಡ್ಲಿ, ಬಂದು ನೋಡಿ ಚೆನ್ನಾಗಿದೆ ಅಂದ್ರೆ ಮಾತ್ರ ಬೇರೆಯವ್ರಿಗೆ ಹೇಳಿ, ಇಲ್ದವ್ರು ಇಂಥ ಸಿನಿಮಾಗೆ ಏನ್ಕೋ ಕರ್ಸ್ತಿಂದ ಉಗಿದ್ಬಿಟ್ಟು ಹೋಗ್ಲಿ ಅಂತಾನೆ ಹೇಳ್ದೆ ನಾನು. ಈ ತರ ಆದ್ರೂ ಏನಾನ ಪ್ರಮೋಷನ್ ಮಾಡ್ರಪ್ಪ, ದಯವಿಟ್ಟು ಫಸ್ಟ್ ಡೇ ಸಿನಿಮಾ ತೋರಿಸ್ರಿ ಜನಕ್ಕೆ. ಯಾಕಂದ್ರೆ ಅಷ್ಟು ನನ್ ಕಾನ್ಫಿಡೆನ್ಸ್ ಇದೆ ಸರ್, ಈ ತರ ಸಿನಿಮಾ ಈ ನಮ್ಮ ಕನ್ನಡದಲ್ಲಿ ಬಂದಿಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ ಸರ್. ನಾನು ಅದಕ್ಕೆ ಬೇಕಾದ್ರೆ ಎಷ್ಟು ಶೋ ಇರುತ್ತೋ ಅಷ್ಟು ಶೋನು ಬೇಕಾದ್ರೆ ಪಾಪ ಇವತ್ತಿನ ಇದರಲ್ಲಿ ಟೈಮು ತುಂಬಾ ಇಂಪಾರ್ಟೆಂಟ್ ಇದೆ ಅವ್ರಿಗೆ. ಆ ಟೈಮ್ ನಮ್ಗೆ ಕೊಟ್ರೆ ನನ್ನಿಂದ ನನ್ನ ಕಡೆಯಿಂದ ಏನಾಗುತ್ತೆ ಅದು ನಾನು ದುಡ್ಡು ತಗೊಳಲ್ಲ ಸರ್. ಪ್ರತಿ ಫಸ್ಟ್ ಡೇ ಎಷ್ಟು ಶೋ ನಡೆಯುತ್ತೆ ಅಷ್ಟು ಶೋ ಫ್ರೀ ಕೊಡ್ತೀನಿ ಸರ್ ನಾನು ಬೇಕಾದ್ರೆ. ಯಾಕಂದ್ರೆ ನನ್ನ ಕೈ ಜನಕ್ಕೆ ತಲುಪಿಸಕ್ ಆಗಿಲ್ಲ ಸರ್, ನನಗೆ ಸ್ಟ್ರಾಟಜಿ ಅದೆಲ್ಲ ಏನು ಗೊತ್ತಿಲ್ಲ ನನಗೆ. ಸಾಧ್ಯವಾದಷ್ಟು ಗ್ರೌಂಡ್ ಲೆವೆಲ್ ಮಾಡ್ದೋ, ಬಟ್ ಯಾರಿಗೂ ಫ್ರೆಂಡ್ಸ್ ಲೆವೆಲ್ ಬಿಟ್ಟು ಆಚೆನೆ ಹೋಗ್ತಾ ಇಲ್ಲ ಸಿನಿಮಾ. ಬಟ್ ಬೇರೆ ಫ್ರೆಂಡ್ಸ್ ಬಂದ್ರೆ ಯಾವ ರೀತಿ ನಾವು ಮೂವ್ ಮಾಡೋದು, ಈಗ ಹಾಕಿರೋ ದುಡ್ಡು ಹೇಗೆ ಮಾಡೋದು, ಮತ್ತೆ ನಂಗೆ ಸಕ್ಸಸ್ ಬೇಕು ಅಂತ ಬಂದಿರೋದು. ಅಷ್ಟು ವರ್ಷ 20 ವರ್ಷ ಸಿನಿಮಾ ನೋಡ್ಕೊ ಬಂದು ಇವತ್ತು ಜಸ್ಟ್ ಶುಕ್ರವಾರ ಶನಿವಾರ ಭಾನುವಾರ ಓಡಿಲ್ಲ ಅಂದ್ರೆ ನೆಕ್ಸ್ಟ್ ನಾನು ಇಲ್ಲ, ಅಲ್ಲಿ ಥಿಯೇಟ್ರಲ್ಲಿ ಇರೋದೇ ಇಲ್ಲ. ಇನ್ನು ಪ್ರಯೋಜನ ಏನು ಬಂತು ಅನ್ನೋ ದೃಷ್ಟಿಗೆ ನಾನು ಈ ತರ ಯೋಚನೆ ಮಾಡಿದ್ದೀನಿ ಸರ್. ಇದು ತಪ್ಪೋ ನಿಜ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ. ಸೊ ಇವರಿಬ್ರೆ ಹೋಗಿ ಕೆಫೆ ಕಾಫಿಡಲ್ಲಿ ಮಾತಾಡ್ಕೊಂಬಂದಂತೆ. ಬಟ್ ಅವ್ರು ಫಸ್ಟ್ ಡೇ ಬಂದು ನನ್ನ ಹತ್ರ ಮಾತಾಡಿದಾಗ ಗೊತ್ತಾಯ್ತು, ಓ ಆಫ್ಟರ್ನೂನ್ ಈ ತರನು ಇರ್ತಾರ ಅಂತ. ನನ್ಗೆ ಗೊತ್ತಿಲ್ಲ. ಅಲ್ಲ ಇಷ್ಟು ಗ್ರೌಂಡ್ ಟು ಅರ್ಥ ಅಂತಲ್ಲ ಸರ್, ಏನು ಅದಕ್ಕೆ ಗೊತ್ತಿಲ್ಲ ನನಗೆ. ಗ್ರೌಂಡ್ ಟು ಅರ್ಥ ಅಲ್ಲ ಸಾರಿ, ನಗ್ಬೇಡ್ರಿ ಅಂತಂದೆ ಸರ್. ನಾವು ಕಗ್ಲಾಳಿಲಿ ಕನ್ನಡ ಮೀಡಿಯಂ ಓದಿರೋದು, ನಮ್ ಟೀಚರ್ಗೆ ಇಂಗ್ಲಿಷ್ ಬರ್ತಿರ್ಲಿಲ್ಲ ಸರ್. ನಾವು 5ನೇ ಕ್ಲಾಸಲ್ಲಿ ABCD ಕಲ್ತರು. 7ನೇ ಕ್ಲಾಸಲ್ಲಿ ವಾಟ್ ಇಸ್ ಯುವರ್ ನೇಮ್ ಅಂತ ಫೈನಲ್ ಎಕ್ಸಾಮ್ ಅಲ್ಲಿ ಬರ್ದವ್ರು ನಾವು ಕಲ್ತಿಲ್ಲ. ನಾವು ಕನ್ನಡ ಗೊತ್ತು, ಕನ್ನಡದಲ್ಲಿ ಬರ್ತೀವಿ, ಕನ್ನಡ
ಆದ್ರೂ ಒಂದ್ ಸ್ವಲ್ಪ ಫ್ಯಾಷನ್ ಬರ್ಲಿ ಅಂತ ಇಂಗ್ಲಿಷ್ ಸ್ವಲ್ಪ ಯೂಸ್ ಮಾಡ್ತೀವಿ, ಯಾಕಂದ್ರೆ ಇವಾಗ ವರ್ಕ್ ಆಗಲ್ವಲ್ಲ ಸರ್ ಅದಕ್ಕೆ ಅಂತ. ಸರ್ ಆಮೇಲೆ ಇವರು ಗೋಪಾಲ್ ಸರ್ನೆಲ್ಲ ನೋಡ್ಬಿಟ್ಟು ನಾವು ನಿಜವಾಗ್ಲೂ ಈ ತರನು ನಮ್ ತರನೇ ಆಕ್ಟ್ರೂ ಇರೋದು ಅನ್ನೋತಾ ನನ್ಗೆ ಅರ್ಥ ಆಯ್ತು ಸರ್ ಅವಾಗ ನಿಜವಾಗ್ಲು. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲ ನಾನು ಸರ್ ಇವರು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿರೋರು ಮರ್ತ್ಬಿಟ್ಟಿದ್ದಾರೆ ನನ್ನ. ಅಲ್ಲ RR ನಗರದಲ್ಲಿ ನೀವು ಫಸ್ಟೇ ಜಿಮ್ ವರ್ಕೌಟ್ ಮಾಡ್ತಿದ್ರು, ನಾವು ನೋಡವಿ ಮಾತಾಡ್ಸಿದ್ರೆ ಏನಾನ ಅನ್ಕೋತಾರೆ ಅನ್ಬಿಟ್ಟು ನಾವು ಮಾತಾಡ್ಸಿರ್ಲಿಲ್ಲ ಅವ್ರನ್ನ. ಆಮೇಲೆ ನಾವು ನನ್ನ ಫ್ರೆಂಡು ದೇವರಾಜ್ ಅಂತ ಇದ್ರು, ಅವನು ಗೊತ್ತು ಬಾ ಪರಿಚಯ ಅನ್ಬಿಟ್ಟು ಕರ್ಕೊ ಹೋದ್ರು ಮನೆಗೆ. ಸೊ ಹಂಗಾಗಿ ಜಿಮ್ಮರ್ ಜೊತೆ ಹೋಗಿದ್ದು ನಾನು ಅಷ್ಟೇ. ಇಲ್ಲ ಸರ್ ಏನಂದ್ರೆ ನಮ್ಗೆ ಗೊತ್ತಿಲ್ಲ, ನಮ್ನ ಏನಾನ ನೀನ್ ಯಾರಪ್ಪ ಅನ್ಬಿಡ್ತಾರೆ ಅನ್ಬಿಟ್ರು. ಅಲ್ಲ ಗೊತ್ತಿದ್ರು ಸರ್ ಅವ್ರು ಗೊತ್ತಿದ್ರು, ಸೇಫ್ಟಿಗಲ್ಲ ಸರ್. ಹಾಗಾಗಿ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಶ್ವೇತಾ ಮ್ಯಾಮ್. ಮತ್ತೆ ನಮ್ಮ ಟ್ರೈಲರ್ ರಿಲೀಸ್ ಮಾಡ್ಕೊಟ್ಟ ಧ್ರುವ ಸರ್ಜಾ ಸರ್, ಅವ್ರು ತುಂಬಾ ನನ್ನ ಹೃತ್ಪೂರ್ವಕ ವಂದನೆಗಳು ಹೇಳ್ತೀನಿ ಅವ್ರಿಗೆ. ಮತ್ತೆ ಈ ತರ ಇಂಡಸ್ಟ್ರಿಯಿಂದ ಯಾರ ಸಪೋರ್ಟ್ ಬಂದ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಸರ್ ಜನಗಳು ತಿಳಿಸೋದಿಕ್ಕೆ. ಇವಾಗ ಕೂಡ ತರುಣ್ ಸುಧೀರ್ ಸರ್ ಹತ್ರ ಹೋಗಿದ್ವಿ, ಅವರು ಟ್ರೈಲರ್ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ, ನಾನು ಸಿನಿಮಾಗೆ ಬರ್ತೀನಪ್ಪ ಶನಿವಾರ ಭಾನುವಾರ ಯಾವತ್ತಾನ ಒಂದಿನ ಹೇಳು ನನ್ಗೆ ಅಂತಾನೆ ಹೇಳ್ ಕಳ್ಸಿದ್ರು. ಸೊ ಈಗ ಗೊತ್ತಾಗ್ತಿದೆ ಇಂಡಸ್ಟ್ರಿ ಆಕ್ಟರ್ಗಳು ಬೇರೆ ಅಲ್ಲ, ತುಂಬಾ ಒಳ್ಳೆ ವ್ಯಕ್ತಿಗಳು ಅಂತಾನೆ ಅನ್ನಿಸ್ತಿದೆ ನನಗೆ. ಫಸ್ಟ್ ನಾವು ಸಿನಿಮಾ ನೋಡುವಾಗ ಅಯ್ಯೋ ಅವರೇ ಯಾರೋ ಬಿಡಪ್ಪ ನಾವೇ ಯಾರೋ ಅಂತಿದ್ವಿ, ಈಗ ಗೊತ್ತಾದ್ಮೇಲೆ ಗೊತ್ತಾಗ್ತಿದೆ ನಮ್ಗೆ ಅಷ್ಟೇ. ಥ್ಯಾಂಕ್ ಯು ಸರ್. ದಯವಿಟ್ಟು ಏನು ತಪ್ಪು ತಿಳ್ಕೊಬೇಡಿ, ಏನನ್ನ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ನಮ್ಮ ಕಂಟೆಂಟ್ ನ ಜನಗಳಿಗೆ ತಲುಪಿಸ್ಬೇಕಾದ ಜವಾಬ್ದಾರಿ ನಿಮ್ದು ಸರ್. ಮಹೇಶ್ ಚೆನ್ನಾಗಿ ಮಾಡ್ಬಿಟ್ಟಿದೀವಿ ಬನ್ನಿ ಅದು ಇದು ಅಂತ ಟ್ರೈಲರ್ ನೋಡಿದೀರಾ, ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ನೀವೊಂದ್ 4 ಜನಕ್ಕೆ ಹೋಗಿ ಚೆನ್ನಾಗಿ ಟ್ರೈಲರ್ ಮಾಡಿದ್ದಾರೆ. ಅದೇ ತರ ಒಂದು ಸಿನಿಮಾ, ಇದಕ್ಕೂ ತುಂಬಾ ಲೇಯರ್ಸ್ ಗಳು ಸಿನಿಮಾಲಿದೆ. ನೀವೊಂದ್ 4 ಜನಕ್ಕೆ ನಿಮ್ ಪವರ್ ಏನಾದ್ರು ತೋರಿಸಬಹುದು, ನಮ್ಮ ಚಿಕ್ಕವರಿಗೆ ನಿಮ್ ಪವರ್ ತೋರಿಸಿದ್ರೆ ಜನಗಳಿಗೆ ಸ್ವಲ್ಪ ತಲುಪತ್ತೆ ಅಂತ ಒಂದು ನಂಬಿಕೆಗೆ ನಾವು ಇದೊಂದು ಪ್ರೆಸ್ ಮೀಟ್ ಮಾಡಿದ್ದು. ಡಿಸಪಾಯಿಂಟ್ ಅಂತೂ ಮಾಡಲ್ಲ. ನನ್ ಇದೆ ತುಂಬಾ ಮಾತಾಡೋದಿದೆ, ಬಟ್ ಸಿನಿಮಾ ಆದ್ಮೇಲೆ ಕಂಟೆಂಟ್ ನೋಡಿದ್ಮೇಲೆ ನಾವೆಲ್ಲರೂ ಮಾತಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಅಂಡ್ ನಾನು ಇಬ್ಬರಿಗೆ ಥ್ಯಾಂಕ್ಸ್ ಹೇಳ್ಬೇಕಿಲ್ಲಿ. ಫಸ್ಟ್ ಐ ಮೀನ್ ಇಬ್ರು ಅಂದ್ರೆ ಎಲ್ಲರಿಗೂ ಹೇಳ್ಬೇಕು. ಬಾಲಾಜಿ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ಪಾತ್ರನ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅದೇ ಏನ್ ಹೇಳಿದ್ರು ಕಮ್ಮಿನೇ ಅದು ನನಗೆ. ಐ ಮೀನ್ ಅಂಡ್ ಗೋಪಾಲ್ ಸರ್ ಆಗ್ಲಿ, ನಾನು ನನ್ನ ಕ್ಯಾರೆಕ್ಟರ್ ಒಂದು ಲೇಯರ್ಸ್ ಎಲ್ಲ ಬರ್ಕೊಳ್ತಾ ಇದ್ದಾಗ ಇದೆಲ್ಲ ಹೆಂಗ್ ನಾನು ಸ್ಕ್ರೀನ್ ಮೇಲೆ ತರ್ಬೋದು ಅಂತ ಅಂದಾಗ್ಲೂ ಜಸ್ಟ್ ಒಂದು ಅಂದ್ರೆ ನಾವು ತುಂಬಾ ಡ್ರಮಾಟಿಕ್ ಆಗಿ ಏನಾದ್ರು ಬರ್ಬಿಡ್ತಿದೀವ ಅಂತ ಅಂದಾಗ್ಲೂ ಏನೂ ಇಲ್ಲ, ಆರಾಮಾಗಿ ಆಗತ್ತೆ, ಚೆನ್ನಾಗಾಗತ್ತೆ ಅಂತ ಟೆಕ್ನಿಕಲ್ ಆಗು ನಮ್ಗೆ ತುಂಬಾ ಹೆಲ್ಪ್ ಮಾಡಿಕೊಟ್ಟವ್ರು ಬಾಲಾಜಿ ಸರ್ ಆಗ್ಲಿ ಗೋಪಾಲ್ ಸರ್ ಆಗ್ಲಿ. ಅಂದ್ರೆ ಎಲ್ಲಾರ್ಗೂ ಕೊಡ್ಬೇಕಾದಂತ ಒಂದು ನಮ್ಮ ಐ ಮೀನ್ ಡೈರೆಕ್ಟರ್ ಬೇಕಾದಂತ ಆ ಫ್ರೀಡಮ್ಸ್ ಗಳೆಲ್ಲ ಕೊಟ್ಟು ನಮ್ಗೆ ತುಂಬಾ ಪುಷ್ ಮಾಡಿದ್ರು. ಅಂದ್ರೆ ಹೀಗ್ ಮಾಡ್ಬೋದಾ ಇಲ್ಲ ಹೀಗೆ ಮಾಡ್ಬಿಡೋಣ, ಇದು ಹಿಂಗೆ ಮುಗಿಸ್ಬಿಡೋಣ ಅನ್ನೋದೆಲ್ಲಾನು ಹೇಳ್ತಾರಿಲ್ಲ. ಸ್ಕ್ರಿಪ್ಟ್ ಅಲ್ಲಿ ಏನಿದೆ ಅದು ಪ್ರಾಪರ್ ಆಗಿ ಹೇಗೆ ಸ್ಕ್ರೀನ್ ಮೇಲೆ ಬರ್ಬೇಕು ಅನ್ನೋದಕ್ಕೆ ತುಂಬಾ ಹೆಲ್ಪ್ ಮಾಡಿಕೊಟ್ರು. ಅಂಡ್ ಶ್ವೇತಾ ಪ್ರಸಾದ್ ಫ್ರೆಂಡೇ, ಐ ಮೀನ್ ನಮ್ಮ ಸೆಟ್ಟಲ್ಲೆಲ್ಲ ಅವರೊಬ್ರು ಸಪ್ರೇಟ್ ಆಗಿ ಏನೋ ಒಂದು ಇರ್ತಾರೆ, ಆ ಥರದ್ದಲ್ಲೇನು ಇಲ್ಲ, ಎಲ್ಲ ಆಟ ಆಡ್ಕೊಂಡು ಒಂಥರ ತುಂಬಾ ಮಜಾ ಮಾಡ್ಕೊಂಡು ಸಿನಿಮಾ ಮಾಡಿದ್ದೆ ನಾವೆಲ್ಲಾನು. ನಿಮ್ಗೆ ಹೇಗೆ ಅನ್ಸ್ತು ಟ್ರೈಲರ್? ಅದು ಕೇಳೋದು ಮತ್ತೆ